ದೇಶದ ಜನರಿಗೆ ಇದೊಂದು ಬಂಪರ್ ಗುಡ್ ನ್ಯೂಸ್. 1 PM ನ್ಯೂಸ್ನಲ್ಲಿ ಇದೊಂದು ಬಂಪರ್ ಗುಡ್ ನ್ಯೂಸ್ ಅಂತೆ. ಏನದು ಬಂಪರ್ ಗುಡ್ ನ್ಯೂಸ್ ನೋಡ್ತಾ ಹೋಗೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ನಮ್ಮ ದೇಶದ ಜನತೆಗೆ ಇದೊಂದು ಬಂಪರ್ ಗುಡ್ ನ್ಯೂಸ್ ಆಗಬಹುದಾ? ಹಬ್ಬದ ದಿನಗಳಲ್ಲಿ ಎಲ್ಲರಿಗೂ ಕೂಡ ಸಕ್ಕರೆಯಂತಹ ಸಿಹಿ ಸುದ್ದಿ. ಏನದು ಸುದ್ದಿ, ಏನದು ಸಿಹಿ? ಹಬ್ಬದ ದಿನಗಳಲ್ಲಿ ಎಲ್ರಿಗೂ ಕೂಡ ಸಿಹಿಯಾದಂಥ ಸುದ್ದಿ ಆಗಬಹುದಾ? ಸಕ್ಕರೆ ಬೆಲೆ ಇಳಿಸಲು ಮೋದಿ ಸರ್ಕಾರದಿಂದ ತುರ್ತು ಕ್ರಮ. ಸಕ್ಕರೆ ಬೆಲೆ ಭಾರೀ ಕುಸಿತ, ಗ್ರಾಹಕರಿಗೆ ಖುಷಿಯೋ ಖುಷಿ. ಎಷ್ಟೋ ಜನರು ಸಕ್ಕರೆ ತಿನ್ನಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದರಲ್ಲಿ ಸಕ್ಕರೆ ಕಾಯಿಲೆಗೆ ತುತ್ತಾಗಿರೋರು ಮತ್ತು ಸಕ್ಕರೆಯಿಂದ ದೂರ ಇದ್ದರೆ ಒಳ್ಳೆಯದು ಅನ್ನುವ ಭಾವನೆ ಇರೋರು. ಶೀಘ್ರವೇ ಸಕ್ಕರೆ ಬೆಲೆ ಮತ್ತೆ 50 ರೂಪಾಯಿ ಒಳಗೆ ಬರೋ ಸಾಧ್ಯತೆ ಇದೆ. ವೆರಿ ಇಂಟ್ರೆಸ್ಟಿಂಗ್. ದೇಶದ ಜನರಿಗೆ ಇದೊಂದು ನಿಜಕ್ಕೂ ಕೂಡ ಗುಡ್ ನ್ಯೂಸ್. ಯಾಕಂತ ಹೇಳಿದ್ರೆ ಬೆಲೆ ಏರಿಕೆಯ ಬಿಸಿಯ ನಡುವೆ ಇಂತಹ ಒಂದು ಸುದ್ದಿ ಕೂಲ್ ಮಾಡಿಸಬಹುದು. ಹಾಗೆಯೇ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ವಿವಾದಾತ್ಮಕ ಹೇಳಿಕೆ ಕೂಡ ಕೊಟ್ಟಿದ್ದರು ಸನ್ಮಾನ್ಯ ಸಚಿವರು ಲಕ್ಷ್ಮಣ ಸವದಿ ಸಾಹೇಬರು. 100 ರೂಪಾಯಿ ಕೊಟ್ಟು ನೀರು ಕುಡಿತಾರೆ, ಸಕ್ಕರೆ ತಗೊಳಕ್ಕಾಗಲ್ವಾ ಅಂತ. ದಟ್ ಈಸ್ ನಾಟ್ ಯುವರ್ ಜಾಬ್, ದಟ್ ಈಸ್ ನಾಟ್ ಯುವರ್ ಬಿಸ್ನೆಸ್ ಅಂತ ಅಶ್ವವೇಗ ನ್ಯೂಸ್ ಎಚ್ಚರಿಕೆ ಕೂಡ ಕೊಟ್ಟಿತ್ತು. ಎಸ್, ವೆಲ್, ಇದೀಗ ಮತ್ತೆ ಕೆಜಿಗೆ 55 ರೂಪಾಯಿಗೆ ಸಕ್ಕರೆ ಬೆಲೆ ಇಳಿಕೆಯಾಗಿದೆ. ಶೀಘ್ರವೇ ಸಕ್ಕರೆ ಬೆಲೆ ಮತ್ತೆ 50 ರೂಪಾಯಿ ಒಳಗೆ ಬರೋ ಸಾಧ್ಯತೆ ಇದೆ ಅನ್ನೋದು ಸದ್ಯದ ಮಾಹಿತಿ. ಸಕ್ಕರೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದಿಂದ ಬ್ರೇಕ್ 67 ರೂಪಾಯಿ ತಲುಪಿತ್ತು. ಎಕ್ಸ್ ಮಿಲ್ ಬೆಲೆ ಈಗ 55 ರೂಪಾಯಿಗೆ ಇಳಿಕೆಯಾಗಿರೋದೇ ಸದ್ಯಕ್ಕೆ ಖುಷಿಯಾಗಿದೆ. ಬೆಲೆ ಇಳಿಕೆಯ ಸುದ್ದಿ ಈಗ ಖುಷಿ ಏರಿಕೆಗೆ ಕಾರಣ ಆಗ್ತಾ ಇದೆ. 10 ಲಕ್ಷ ಟನ್ ಕಚ್ಚಾ ಸಕ್ಕರೆ ಆಮದಿಗೆ ಕೇಂದ್ರ ಸರ್ಕಾರ ಈಗ ಅಸ್ತು ಅಂದಿರೋದು ಸದ್ಯದ ಸಮಾಚಾರ. ಬೃಹತ್ ಗ್ರಾಹಕರಿಗೆ ಸ್ಟಾಕ್ ಮಿತಿ ವಿಧಿಸಿದೆ ಕೇಂದ್ರ ಸರ್ಕಾರ. ದಾಸ್ತಾನು ಕೃತಕ ಕೊರತೆ ತಡೆಯಲು ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅಕ್ರಮ ದಾಸ್ತಾನು ತಡೆಗೆ ಫ್ಲೈಯಿಂಗ್ ಸ್ಕ್ವಾಡ್ ನಿಯೋಜನೆ ಕೂಡ ಮಾಡಲಾಗಿದೆ. 2025-26ರಲ್ಲಿ 306 ಲಕ್ಷ ಟನ್ ಸಕ್ಕರೆ ಉತ್ಪಾದನೆಯ ನಿರೀಕ್ಷೆ ಕೂಡ ಇದೆ. ದೇಶದ ವಾರ್ಷಿಕ ಸಕ್ಕರೆ ಬೇಡಿಕೆ 280ರಿಂದ 285 ಲಕ್ಷ ಟನ್ ಬೇಡಿಕೆ ಇರುವಂಥ ಸಕ್ಕರೆಯ ಪ್ರಮಾಣ. ದಿಸ್ ಇಸ್ ದ ನ್ಯೂಸ್. ಬ್ರೇಕಿಂಗ್ ನ್ಯೂಸ್ನಲ್ಲಿ ಒಂದು ಗುಡ್ ನ್ಯೂಸ್. ಸಕ್ಕರೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದಿಂದ ಬ್ರೇಕ್ ಹಾಕಲಾಗಿರುವುದು ಸದ್ಯಕ್ಕೆ ಖುಷಿಯ ಸಮಾಚಾರ. 67 ರೂಪಾಯಿ ತಲುಪಿದ್ದ ಬೆಲೆ ಈಗ ಸಕ್ಕರೆ ಬೆಲೆಯಲ್ಲಿ ಬರೋಬ್ಬರಿ 18% ಕುಸಿತ. ಹಾಗಾಗಿ ಫುಲ್ ಖುಷಿ. 10 ಲಕ್ಷ ಟನ್ ಕಚ್ಚಾ ಸಕ್ಕರೆ ಆಮದಿಗೆ ಕೇಂದ್ರ ಸರ್ಕಾರ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅಸ್ತು ಅಂದಿದೆ. ಬೃಹತ್ ಗ್ರಾಹಕರಿಗೆ ಸ್ಟಾಕ್ ಮಿತಿಯನ್ನು ವಿಧಿಸಿದೆ ಕೇಂದ್ರ ಸರ್ಕಾರ.